ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಯಾವತ್ತು ಬಿಡಿಯವರು ಬರ್ತಾರೆ, ಯಾವತ್ತು ಏನು ಮಾಡ್ತಾರೆ ಅಂತ ಆತಂಕದಲ್ಲಿ. ವ್ಯಾಲಿಡ್ ಇದು ನಾವೇನು ಬೋಗಸ್ ಸೈಟ್ ತಗೊಳ್ಳಿಲ್ಲ, ಏನು ಮಾಡಿರಿ. ಈಗ ಸಾಮಾನ್ಯ ಜನಗಳಿಗೆ ಏನು ಗೊತ್ತು ಇಲ್ಲಿ ಒಳಗೆ ಕರಾಮತ್ತು ಏನು ನಡೆದಿದೆ ಅಂತ. ಒಂದು ವಾರ ತಿಂಗಳಾನ್ಗಟ್ಲೆ ಆದರೂ ಬೋರ್ ವರ್ಕ್ ಆಗ್ತಾ ಇಲ್ಲ, ನೀರು ಸಪ್ಲೈ ಇಲ್ಲ. ಈ ಏರಿಯಾದವ್ರು ಯಾರೋ ಪ್ಲಾನ್ ಸ್ಯಾಂಕ್ಷನ್ಗೂ ಬೆಟರ್ಮೆಂಟ್ ಚಾರ್ಜ್ ಕಟ್ಟಕ್ಕೆ ಬಂದರೆ ಕಟ್ಟಿಸ್ಕೋಬೇಡಿ. ಇಷ್ಟು ವರ್ಷ ಏನು ಮಾಡ್ತಾ ಇದ್ರು ಬಿಡಿಯವರು? ಹೌದು, ಈ ಕೂಗು ಬೆಂಗಳೂರಿನಲ್ಲಿ ಬಲವಾಗಿ ಕೇಳಿ ಬರ್ತಿದೆ. ನಮ್ಮ ಮನೆ ರಕ್ಷಿಸಿಕೊಡೆ, ನಾವು ಕಷ್ಟಪಟ್ಟು ದುಡಿದು ಸಂಪಾದಿಸಿರುವಂತ ಅಂಗೈಯಷ್ಟು ಜಾಗನ ಬಿಟ್ಟುಕೊಡಿ ಅಂತ. ಈ ಕೂಗಿಗೆ ಕಾರಣ ಇತ್ತೀಚೆಗೆ ಬಿಡಿಎ ಬಿಡುಗಡೆ ಮಾಡಿರುವ ಅನಧಿಕೃತ ಲೇಔಟ್ಗಳ ಪಟ್ಟಿ. ಈ ಪಟ್ಟಿ ಬೆಂಗಳೂರಿನ ಸಾವಿರಾರು ಮಂದಿಯ ನಿದ್ದೆಗೆಡಿಸಿದೆ. ಅದು ಹೇಗೆ ತಿಳಿಯೋಣ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಇದು ಇತ್ತೀಚೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡುಗಡೆ ಮಾಡಿರುವ ಅನಧಿಕೃತ ಲೇಔಟ್ಗಳ ಪಟ್ಟಿ. ಇದರಲ್ಲಿ ಬೆಂಗಳೂರಿನಲ್ಲಿರುವ 127 ಅನಧಿಕೃತ ಲೇಔಟ್ಗಳ ಹೆಸರಿದೆ. ಈ ಪಟ್ಟಿಯನ್ನ ಬಿಡಿಎ ಇತ್ತೀಚೆಗೆ ಲೋಕ ಅದಾಲತ್ಗೆ ಸಲ್ಲಿಸಿತ್ತು. ಬೆಂಗಳೂರಿನ ಒಟ್ಟು ಸ್ಥಳೀಯ ಯೋಜನಾ ಪ್ರದೇಶ 1309 ಚದರ ಕಿಲೋಮೀಟರ್. ಈ ಪೈಕಿ 1222 ಚದರ ಕಿಲೋಮೀಟರ್ ಬಿಡಿಎ ವ್ಯಾಪ್ತಿಗೆ ಸೇರಿದೆ. ಈ ಪ್ರದೇಶದಲ್ಲಿ ಯಾವ ಲೇಔಟ್ ಅನ್ನು ಕರ್ನಾಟಕ ನಗರ ಮತ್ತು ಪಟ್ಟಣಗಳ ಯೋಜನೆ ಕಾಯ್ದೆ ಕೆಟಿಸಿಪಿ 1961 ಅನ್ವಯ ನಿರ್ಮಿಸಲಾಗುವುದಿಲ್ಲವೋ ಅದನ್ನ ಅನಧಿಕೃತ ಲೇಔಟ್ ಅಂತ ಕರೆಯಲಾಗಿದೆ. ಈ ಅಗ್ರಿಕಲ್ಚರಲ್ ಬೆಲ್ಟಲ್ಲಿ ಗ್ರೀನ್ ಬೆಲ್ಟ್ ಅಂತಾರಲ್ಲ, ಆ ಗ್ರೀನ್ ಬೆಲ್ಟ್ ಒಳಗೆ ಏನಾದರೂ ಲೇಔಟ್ ಫಾರ್ಮೇಷನ್ ಮಾಡಿದರೆ ಅದೆಲ್ಲ ಅನ್ಅಥರೈಸ್ಡ್, ಬಿಕಾಸ್ ಅದಕ್ಕೆ ಯಾದರೂ ಅಪ್ರೂವಲ್ ಕೊಡೋದಿಲ್ಲ. ಆ್ಯಂಡ್ ಅಪ್ರೂವಲ್ ತೊಗೊಳ್ಬೇಕಾದ್ರೆ ಇವರು ಒಂದು ಲೇಔಟ್ ಫಾರ್ಮೇಷನ್ ಮಾಡಿ ಆ ಪ್ಲ್ಯಾನ್ ಸ್ಯಾಂಕ್ಷನ್ಗೆ ಬಿ ಡಿ ಎ ಕಟ್ಟಬೇಕು, ಬಿ ಡಿ ಎಗೆ ದುಡ್ಡು ಕಟ್ಟಬೇಕಾಗತ್ತೆ. ಪ್ಲಸ್ ಇನ್ ಸೂಪರ್ವೈಷನ್ ಆಫ್ ಬಿ ಡಿ ಎ, ಐದರ್ ನಾವು ಆ ಲೇಔಟ್ ಫಾರ್ಮೇಷನ್ಗೆ ಬಿ ಡಿ ಎಗೆ ಹಣ ಕಟ್ಟಿಬಿಟ್ಟು ರೋಡು ಲೇಔಟ್ನ ಕಂಪ್ಲೀಟ್ ಅವರು ಮಾಡ್ತಾರೆ. ಇಲ್ಲ ಅಂದರೆ ನಾವು ಏನು ಮಾಡ್ತೀವಿ, ನಮ್ಮ ಕಾಂಟ್ರಾಕ್ಟರ್ಗಳ ಹತ್ರ ಮಾಡಿಸಿದ್ರು ಸೂಪರ್ವೈಷನ್ ಚಾರ್ಜಸ್ಸು ಬಿ ಡಿ ಎ ಕೊಟ್ಬಿಟ್ಟು ಮಾಡಿಸ್ಬೇಕು. ನಾವು ಎರಡೂ ಮಾಡೋದಿಲ್ಲ. ಎರಡೂ ಮಾಡ್ದೇ ಏನು ಮಾಡ್ತೀವಿ, ಅದನ್ನ ಲೇಔಟ್ ಫಾರ್ಮೇಷನ್ ಮಾಡಿ ಅಲಾಟ್ಮೆಂಟು ಮಾಡಿಬಿಡ್ತೀವಿ. ಆ ಥರದಕ್ಕೆ ಅವಾಗ ಬಿ ಡಿ ಎದವ್ರು ಏನು ಮಾಡ್ತಾರೆ, ಅದನ್ನೆಲ್ಲ ಅನ್ಅಥರೈಸ್ಡ್ ಲೇಔಟ್ ಅಂತ ಇದು ಮಾಡಿಬಿಡ್ತಾರೆ. ಅದುಗಳಿಗೆ ಯಾವುದೇ ಥರದ್ದು ಆ್ಯಕ್ಚುಲಾಗಿ ಅನ್ಅಥರೈಸ್ಡ್ ಲೇಔಟ್ ಆಗೋಯ್ತು ಅಂದರೆ ಅವರಿಗೆ ವಾಟರ್ ಸಪ್ಲೈ ಬೆಸ್ಕಾಮ್ಮಿಂದ ಯಾವುದೇ ಎಲೆಕ್ಟ್ರಿಕ್ ಇದು ಯಾವುದೂ ಕೊಡೋಕ್ಕೆ ಬರೋದಿಲ್ಲ. ಬಿಡಿಎ ಘೋಷಿಸಿರುವ ಅನಧಿಕೃತ ಪಟ್ಟಿಯಲ್ಲಿರುವ ಕೆಲ ಪ್ರಮುಖ ಲೇಔಟ್ಗಳ ಹೆಸರು ಇಂತಿವೆ: ಎಂಎಸ್ ರಾಮಯ್ಯ ಎನ್ಕ್ಲೇವ್ ನಾಗಸಂದ್ರ, ಡಿಯೋ ಹೈಟ್ಸ್ ಅಸೋಸಿಯೇಷನ್ ಬೇಗೂರು, ಉಪ್ಕಾರ್ ಅಸೋಸಿಯೇಟ್ಸ್ ಉಲ್ಲಾಳು, ಶ್ರೀ ಸತ್ಯಸಾಯಿ ಡೆವಲಪರ್ಸ್ ಕೆಂಗೇರಿ, ಅಶ್ವಿನಿ ಗ್ರೂಪ್ ಕಮ್ಮನಹಳ್ಳಿ, ಇಂಡೋ ಭಾರತ್ ಹೌಸಿಂಗ್ ಲಿಮಿಟೆಡ್ ಕೆಂಗೇರಿ, ರಾಯಲ್ ಡೆವಲಪರ್ಸ್ ದೇವರಚಿಕ್ಕನಹಳ್ಳಿ, ಫರ್ನ್ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಕಸವನಹಳ್ಳಿ, ಜುನಸಂದ್ರ, ಬೆಳ್ಳಸಂದ್ರ, ದೊಡ್ಡೇನಕುಂಡಿ, ಪಣಂತೂರು ಮತ್ತು ಮಹದೇವಪುರ, ಬೆಸ್ಟ್ ಕನ್ಸ್ಟ್ರಕ್ಷನ್ ಜಾಲಹಳ್ಳಿ ಮತ್ತು ಶಬರಿನಗರ, ಐಶ್ವರ್ಯ ರೆಸಿಡೆನ್ಸಿ ಮೈಲಸಂದ್ರ, ಕ್ಲಾಸಿಕ್ ಬಿಲ್ಡರ್ಸ್ ಕೆಂಗೇರಿ, ಸನ್ ಸಿಟಿ ಲೇಔಟ್ ವೈಟ್ಫೀಲ್ಡ್, ಎಸ್ಎಲ್ವಿ ಎಂಟರ್ಪ್ರೈಸಸ್ ವಜ್ರಹಳ್ಳಿ, ಹ್ಯಾಪಿ ಹೋಮ್ ಕನ್ಸ್ಟ್ರಕ್ಷನ್ ಸೀಗೆಹಳ್ಳಿ, ಭರತಹಳ್ಳಿ ಹೋಬಳಿ, ಕಮ್ಮನಹಳ್ಳಿ, ಅಭಿಮಾನ್ ರೆಸಿಡೆನ್ಸಿ ಕೆಂಗೇರಿ, ರೇನ್ಬೋ ಡೆವಲಪರ್ಸ್ ವಡೇರಹಳ್ಳಿ ಮತ್ತು ದೊಡ್ಡಬೆಟ್ಟಹಳ್ಳಿ, ನಿತೀಶ್ ಎಸ್ಟೇಟ್ಸ್ ಗುಬ್ಲಾಳು ಮತ್ತು ತುರಹಳ್ಳಿ. ಇನ್ನು ಬಿಡಿಎಯ ಅನಧಿಕೃತ ಬಡಾವಣೆಯ ಪಟ್ಟಿಯಲ್ಲಿ 25 ಗೃಹ ನಿರ್ಮಾಣ ಸಹಕಾರ ಸಂಘಗಳು ಸೇರಿವೆ. ಈ ಪೈಕಿ ಕೆಲ ಪ್ರಮುಖ ಹೆಸರುಗಳು ಇಂತಿವೆ: ಸಿಂಡಿಕೇಟ್ ಬ್ಯಾಂಕ್ ನೌಕರರ ಬಡಾವಣೆ ಹೇರೋಹಳ್ಳಿ, ತಲಕಾವೇರಿ ಬಡಾವಣೆ ಅಮೃತಹಳ್ಳಿ ಮತ್ತು ವಿಭೂತಿಪುರ, ರಾಜರಾಜೇಶ್ವರಿ ಬಡಾವಣೆ ನಾಗದೇವನಹಳ್ಳಿ, ಕಲ್ಯಾಣ್ ಬಡಾವಣೆ ನಾಗದೇವನಹಳ್ಳಿ, ಬಿಇಎಲ್ ಬಡಾವಣೆ ಹೇರೋಹಳ್ಳಿ, ಮಾರುತಿ ಬಡಾವಣೆ ವಸಂತಪುರ, ನ್ಯಾಯಾಂಗ ಬಡಾವಣೆ ಅಲ್ಲಸಂದ್ರ ಚಿಕ್ಕಬೊಮ್ಮಸಂದ್ರ ಜಕ್ಕೂರು, ರೈತ ಕಾರ್ಮಿಕ ಲೇಔಟ್ ಚನ್ನಸಂದ್ರ, ಎಲ್ಐಸಿ ಬಡಾವಣೆ ಪಟ್ಟಣಗೆರೆ, ಕಿರ್ಲೋಸ್ಕರ್ ಬಡಾವಣೆ ಸಿದ್ದೇಡಹಳ್ಳಿ, ಶಾಸಕರ ಬಡಾವಣೆ ಕಾಳೇನ ಅಗ್ರಹಾರ, ಪ್ರಮೋದ್ ಬಡಾವಣೆ ಪಂತರಪಾಳ್ಯ, ಅಬಕಾರಿ ಮತ್ತು ಕಂದಾಯ ಬಡಾವಣೆ ಕಮ್ಮನಹಳ್ಳಿ. ಈ ಲೇಔಟ್ಗಳು ಅನಧಿಕೃತ ಪಟ್ಟಿಯಲ್ಲಿ ಸೇರಲು ನಾನಾ ಕಾರಣಗಳಿವೆ. ಅವುಗಳಲ್ಲಿ ಪ್ರಮುಖವಾದವು: ಲೇಔಟ್ ಮಾಲೀಕರು ಬಿಡಿಎಯಿಂದ ಅನುಮತಿ ಪಡೆದಿರುವುದಿಲ್ಲ, ಲೇಔಟ್ ನಕ್ಷೆ ಮಂಜೂರು ಮಾಡಿಕೊಂಡಿರುವುದಿಲ್ಲ, ಲೇಔಟ್ ನಿರ್ಮಾಣ ಶುಲ್ಕ ಪಾವತಿಸಿರೋಲ್ಲ, ಲೇಔಟ್ ನಕ್ಷೆಯಲ್ಲಿ ಮಾಡಿರುವ ಬದಲಾವಣೆಗೆ ಅನುಮತಿ ಪಡೆದಿರುವುದಿಲ್ಲ,
ನಾಗರಿಕ ಸೌಲಭ್ಯಕ್ಕೆ ಜಾಗ ಬಿಟ್ಟಿರೋದಿಲ್ಲ, ಬಿಡಿಎಯಿಂದ ನಿರಪೇಕ್ಷಣ ಪತ್ರ ಪಡೆದಿರಲ್ಲ. ಈ ಕಾರಣಗಳಲ್ಲದೆ ಇನ್ನೂ ಕೆಲ ನಿಯಮಗಳ ಉಲ್ಲಂಘನೆಯಿಂದ ಲೇಔಟ್ ಅನಧಿಕೃತ ಅನಿಸಿಕೊಳ್ಳುತ್ತೆ. ಈ ಅನಧಿಕೃತ ಲೇಔಟ್ ಲೂಟಿಗೆ ಕಾರಣ ಯಾರು? ಇದರಲ್ಲಿ ತಪ್ಪಿತಸ್ಥರು ಯಾರು? ಈ ಬಗ್ಗೆ ಜನ ಏನಂತಾರೆ ತಿಳಿಯೋಣ ಬ್ರೇಕ್ನ ನಂತರ.